Everyone, good morning. Welcome back to our channel. So, ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಲೇಟಾಗೇ ಎದ್ದಿದ್ದೀನಿ. ಯಾಕಂದರೆ ಇವತ್ತು ದುಡ್ಡಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಅವಳಿಗೆ ಇವತ್ತು ಡೆಂಟಲ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಅದೇ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಟ್ರೀಟ್ಮೆಂಟ್ ಇವತ್ತು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವಳಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಹಾಗೆ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಸೊ ಟೆಂಪಲ್ಗೆಲ್ಲ ಹೋಗಬೇಕು. ಸೊ ಮಾರ್ನಿಂಗ್ ಹೋಗ್ತೀನೋ ಸಂಜೆ ಹೋಗ್ತೀನೋ ಗೊತ್ತಿಲ್ಲ. ಅವಳು ಈಗಲೇ ಹೋಗ್ತಾರಂತೆ. ಸೊ ಈಗ ಸದ್ಯಕ್ಕೆ ಧೃತಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಹಾಗೆ ನನಗೂ ಕಾಫಿ ಮಾಡ್ಕೋಬೇಕು. ಸೊ ನನಗಂತೂ ಸಿಕ್ಕಾಬಟ್ಟೆ ರಾತ್ರಿಯಲ್ಲಿ ಸ್ವಲ್ಪ ನಿದ್ದೆ ಬರಲಿಲ್ಲ. ತಲೆ ಬೇರೆ ನೋವಾಗ್ತಾ ಇತ್ತು. ಸೊ ಸ್ವಲ್ಪ ಮೂಗು ಕೂಡ ತುಂಬ ಒಂಥರ ಇರಿಟೇಷನ್ ಆಗ್ತಿದೆ. ಶೀತ ಆಗಬೇಕಾದ್ರೆ ಆಗುತ್ತಲ್ಲ, ಕೋಲ್ಡ್ ಆಗಬೇಕಾದ್ರೆ ಆ ರೀತಿ ಅನಿಸ್ತಾ ಇದೆ. ಸೊ ಹಾಗಾಗಿ ಅದು ಕಾಫಿ ನಾನು ಮಾಡ್ಕೊತೀನಿ. ಅವಳಿಗೆ ಆಲ್ರೆಡಿ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಈ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಕಾಫಿಯನ್ನು ಮಾಡ್ಕೊತೀನಿ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ಡಿಕಾಕ್ಷನ್ ಕೂಡ ಇರಲಿಲ್ಲ. ಹಾಗಾಗಿ ಬರತ್ತೆ ಹೇಳೋಕ್ಕಿಂತ ಮುಂಚೆ ಡಿಕಾಕ್ಷನ್ ಹಾಕ್ಬಿಡೋಣ, ಆಮೇಲೆ ಕಾಫಿ ಮಾಡಿದ್ರಾಯ್ತು ಅಂತ ಡಿಕಾಕ್ಷನ್ ಹಾಕಿ ಧೃತಿಗೆ ಹಾಲನ್ನ ಆರಾಕಿದ್ದೆ. ಸೊ ಬಟ್ಲಲ್ಲಿ ಅದನ್ನ ಆರಿಸ್ಬಿಟ್ಟು ಅವಳಿಗೂ ಕೂಡ ಕೊಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂದಿತ್ತು, ಅಕ್ಕ ನಿಮ್ಮನ್ನ ಪ್ರೌಡ್ ಫೀಲ್ ಮಾಡ್ಕೊಳ್ಬೇಕು, ಆದರೆ ನನ್ನ ಹಸ್ಬೆಂಡ್ ಆಗಿರೋರು ಒಂದು ಅಪ್ರಿಸಿಯೇಷನ್ ಇಲ್ಲ, ಒಂದು ಏನೂ ಇಲ್ಲ ಅಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಕ್ಕ. ನಾವು ಅವರಿಗೋಸ್ಕರ ಬಂದಿರೋದು. ಸೊ ಅವರೇ ನಮ್ಮ ಕೆಲಸಗಳನ್ನ ನೋಟಿಸ್ ಮಾಡಿದೆ, ನಮ್ಮ ಎಫರ್ಟ್ನ ನೋಟಿಸ್ ಮಾಡಿದೆ, ನೀನು ಮಾಡೋದು ಏನು ಭಾರಿ ಕೆಲಸ ಇದೆ ಅಂತ ಅಂದಾಗ ತುಂಬ ಹರ್ಟ್ ಆಗುತ್ತೆ ಅಲ್ವಾ ಅಕ್ಕ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕೇಳಿದ್ರು. ಎಸ್, ನಾನು ಎಲ್ಲ ಮೆನ್ನಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವಳು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ ಅವಳು ಫ್ಯಾಮಿಲಿನ, ಅವಳ ಕೆರಿಯರ್, ಡ್ರೀಮ್ಸು ಮತ್ತೆ ಪ್ರತಿ ಒಂದನ್ನು ಅವಳು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ನಿಮಗೋಸ್ಕರ ಅಂತ ಅವಳು ಹೌಸ್ ವೈಫ್ ಆಗೋದಕ್ಕೆ ಚೂಸ್ ಮಾಡಿರ್ತಾಳೆ. ಹೌಸ್ ವೈಫ್ ಅಂತ ಚೂಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಮತ್ತೆ ಹೌಸ್ ವೈಫ್ ಆಗಿ ಮನೆಯಲ್ಲಿ ಕೆಲಸ ಮಾಡೋದು ಕೂಡ ತುಂಬಾನೇ ಕಷ್ಟದ ಕೆಲಸ. ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು, ಅದು ಈಗಿನ ಮಕ್ಕಳನ್ನ ಪೇಷನ್ಸ್ ಇಂದ ಸಂಭಾಳಿಸ್ಕೊಂಡು, ಅದ್ರ ಜೊತೆ ಮನೆ ಕೆಲಸ ಮಾಡ್ಕೊಂಡು, ನಿಮಗೇನ್ ಇಷ್ಟ ಇಲ್ಲ ಅಂತ ಎಲ್ಲದನ್ನು ಇದ್ ಮಾಡ್ಕೊಂಡು ಅವಳು ಸಂಭಾಳಿಸ್ಕೊಂಡು ಹೋಗ್ತಿರ್ತಾಳೆ. ಇಟ್ಸ್ ಬಾಯಲ್ಲೇನೋ ಹೇಳ್ಬೋದು, ಏನ್ ದಬಾಕ್ತಿಯಾ ಮನೇಲಿ ಕುತ್ಕೊಂಡು ಅಂತ. ಇಟ್ಸ್ ಅ ಟಫೆಸ್ಟ್ ಜಾಬ್ ಅಂತ ಹೇಳ್ತೀನಿ. ನಿಮ್ ಹೆಂಡತಿಗೆ ಹುಷಾರಿಲ್ದಲೇ ಇರ್ಲಿ, ಪೀರಿಯಡ್ಸ್ ಟೈಮಲ್ಲಿ ಪೇನ್ ಇರ್ಲಿ, ಏನೇ ಆಗಿದ್ರು, ಅವಳಿಗೆ ಬೇಜಾರಾಗಿದ್ರು ಕೂಡ ಆ ಕೆಲ್ಸನ ನಿಮಗೋಸ್ಕರ ಅಂತ ಮಾಡುವಂತ ಕೆಲ್ಸನ ಯಾವತ್ತೂ ನಿಲ್ಸೇ ಇಲ್ಲ. ಒಂದಿನ ಆ ಕೆಲ್ಸ ನಿಲ್ಸ್ಬಿಟ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದ್ಸತಿ ಅವಳ ಬಗ್ಗೆ ಯೋಚನೆ ಮಾಡಿ, ಅವಳು ಮಾಡುವಂತ ಎಫರ್ಟ್ ನಿಮಗೋಸ್ಕರ ಅಂತ ಮಾಡ್ತಿರ್ತಾರೆ. ನೀವು ಆರಾಮಾಗಿ ಇಷ್ಟು ಚೆನ್ನಾಗಿ ನಿಮ್ ಸೆಲ್ಫ್ ಗ್ರೋತ್ ಆಗ್ತಾ ಇದೆ ಅಂತ ಅಂದ್ರೆ ಅವಳು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ, ನಿಮ್ ಫ್ಯಾಮಿಲಿಗೂ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಮಾಡ್ತಿರೋದಕ್ಕೆ ನೀವು ಇಷ್ಟು ಚೆನ್ನಾಗಿ ಸೆಲ್ಫ್ ಗ್ರೋತ್ ಆಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅವಳು ಮಾಡುವಂತ ಎಫರ್ಟ್ ನ ನೋಟಿಸ್ ಮಾಡಿ ಅವಳಿಗೆ ಸಣ್ಣದಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ರೆ ಅಷ್ಟೇ ಸಾಕು. ಅವಳು ಅಷ್ಟು ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಎಲ್ಲ ವುಮೆನ್ಸ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಇವತ್ತಲ್ಲ ನಾಳೆ ನಿಮ್ಮ ಎಫರ್ಟ್ಸ್ ಅವ್ರಿಗೆ ಗೊತ್ತೇ ಆಗೇ ಆಗುತ್ತೆ. ಸೊ ಹಾಗಾಗಿ ಬಿ ಪೇಷನ್ಸ್ ಅಂಡ್ ಬಿ ಕೈಂಡ್ ಯುವರ್ ಸೆಲ್ಫ್ ಅಂಡ್ ಬಿ ಸ್ಟ್ರಾಂಗ್. ಹಾಗೆ ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಬಗ್ಗೆ ವ್ಯಾಲ್ಯೂಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆಗ ಅವ್ರಿಗೂ ಕೂಡ ಅನ್ಸುತ್ತೆ, ಎಸ್ ಹೌದು ಅವಳು ತುಂಬಾನೇ ಎಫರ್ಟ್ ಹಾಕ್ತಿದ್ದಾಳೆ ಅಂತ. ಅವಾಗ ಅವರೇ ಬೆಲೆ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಧೃತಿ ಸ್ನಾನ ಮಾಡ್ತಾ ಇತ್ತು, ಈಗ ನಾನು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ ಹತ್ರ ಹೋಗ್ಬೇಕು, ಸೊ ಟೈಮ್ ಆಗುತ್ತೆ.
ಹಾಗಾಗಿ ಬೇಗ ಬೇಗ ರೆಡಿ ಆಗಬೇಕು. ಸೊ ಫಸ್ಟ್ ಹೋಗಿ ಸ್ನಾನ ಮಾಡಿ ಬೇಗ ಬಂದ್ಬಿಡ್ತೀನಿ. ಸೊ ಬಾಯ್. ಸೊ ಈಗ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಾನು ಪೂಜೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು. ಸೊ ಸುಮಾರು ಜನ ಬೇರೆ ಬೇರೆ ರೀತಿ ಹೇಳ್ತಾರೆ. ಸೊ ನನಗೆ ಇದೇ ನನ್ನ ಭಕ್ತಿಯಿಂದ ಪೂಜೆ ಮಾಡೋದು ಅದೊಂದು ನಂಬಿಕೆ ನನಗೆ. ದೇವ್ರ ಪೂಜೆ ಎಲ್ಲ ಮಾಡಿ ಹಾಗೆ ಹೊರಟುಬಿಟ್ವಿ. ಸೊ ತಿಂಡಿ ಏನು ತಿನ್ನಲಿಲ್ಲ, ಇವತ್ತು ಸಂಕಷ್ಟ ಚತುರ್ಥಿ ಇತ್ತು. ಸೊ ಹಾಗೆ ದೇವಸ್ಥಾನದ ಧೃತಿಗೆ ಒಬ್ಳಿಗೆ ತಿನ್ನಿಸ್ಕೊಂಡು ನಾವು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಜಾಸ್ತಿ ವೀಡಿಯೋಸ್ ಏನು ಮಾಡಲಿಲ್ಲ, ಯಾಕಂದರೆ ಅವ್ರದ್ದೇ ಆದ ಪ್ರೈವಸೀಸ್ ಅವ್ರಿಗಿರುತ್ತೆ. ಸೊ ಹಾಗಾಗಿ ಮಾಡಲಿಲ್ಲ. ಅದಾದಮೇಲೆ ಸಂಜೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಫ್ರೆಂಡ್ಸ್, ಈಗ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇತ್ತು, ಹಾಗೆ ಆಯಿಲ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ತರಿಸಿದ್ದೀನಿ ಬ್ಲಿಂಕಿಟಲ್ಲಿ. ಮತ್ತು ಸ್ವಲ್ಪ ಹಸಿವಾಗ್ತಾ ಇತ್ತು, ಹಾಗಾಗಿ ಬೆಳಗ್ಗೆ ಅದನ್ನು ಬೇಗ ಊಟ ಮಾಡಿದ್ವಿ. ಸೊ ಹಾಗಾಗಿ ಹೊಟ್ಟೆ ಹಸಿವಾಗ್ತಿದೆ ಅಂತ ಇನ್ಸ್ಟೆಂಟ್ ಬೇಲ್ ಏನು ಸಿಗುತ್ತೆ ಅದನ್ನು ತರಿಸಿದ್ದೀನಿ, ಹಲ್ದಿರಾಮ್ಸಿಂದು. ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಮೇಡಮ್ ಅವರು ಇದ್ದಾರೆ, ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಡಾಕ್ಟರ್ ಕೊಟ್ಟಿದ್ದು ಏನು ಕೊಟ್ಟಿದ್ದಾರೆ? ಡಾಕ್ಟರ್ ಬರೆದು. ಹೌದಾ? ಏನಿತ್ತು? ಇದು ಹಲ್ದಿರಾಮ್ಸ್. ಅಯ್ಯೋ. ಸೊ ಇದರಲ್ಲಿ ಪುರಿ ಇರುತ್ತೆ, ಇದು ಸ್ವೀಟ್ ಚಟ್ನಿ ಮತ್ತು ಇದು ಚಟ್ನಿ ಅಂತ ಅನಿಸುತ್ತೆ. ಸೊ ಬನ್ನಿ ಮಾಡೋಣ. ಸೊ ಇದಕ್ಕೆ ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ, ಸ್ವೀಟ್ ಚಟ್ನಿ ಇದು. ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅವ್ರು ಬೇಡ ಅಂತಿದ್ದಾರೆ, ನೋಡೋಣ, ಬೇಕು ಅಂದರೆ ಹಾಕ್ಕೊಡೋದು. ರೆಡಿ ಆಯಿತು. ಸೊ ನಿಮಗೂ ಏನಾದರೂ ಬೇಲ್ಪುರಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಹಲ್ದಿರಾಮ್ಸಿದ್ದು ತರಿಸಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇದನ್ನ ಏನಾದರೂ ಟೇಸ್ಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಓಕೆ. ಸೊ ಈವ್ನಿಂಗು ಸ್ನ್ಯಾಕ್ಸ್ ಎಲ್ಲ ಅವರೆಲ್ಲ ತಿಂದಿದ್ಮೇಲೆ ಸೊ ಟೆಂಪಲ್ಗೆ ಹೋಗಿದ್ವಿ. ಸೊ ಅದನ್ನೆಲ್ಲ ವ್ಲಾಗ್ ಮಾಡಲಿಲ್ಲ. ಸೊ ಅದಾದಮೇಲೆ ಎಲ್ಲರದು ಊಟ ಎಲ್ಲ ಆದಮೇಲೆ ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ. ಸೊ ನಾನು ರಾತ್ರಿ ಇವತ್ತೇ ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಆರಾಮಾಗಿ ಬೇರೆ ಕೆಲಸಗಳು ಮಾಡ್ಕೊಳ್ಬೋದು. ಸೊ ಹಾಗಾಗಿ ನೀಟಾಗಿ ಪಾತ್ರೆ ತೊಳೆದು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ನೀಟಾಗಿ ಕಸ ಗುಡಿಸಿ ನೆಲ ಒರೆಸ್ಕೊಂಡ್ಬಿಡ್ತೀನಿ ರಾತ್ರಿನೇ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ತುಂಬ ಫ್ರೆಶ್ ಅಂತ ಅನ್ಸುತ್ತೆ. ಸೊ ಆರಾಮಾಗಿ ನಾವು ಬೆಳಗ್ಗೆಗೆ ಮಾಡುವಂಥ ಬ್ರೇಕ್ಫಾಸ್ಟ್ ಎಲ್ಲ ಆರಾಮಾಗಿ ಏನೋ ಒಂಥರ ಎನರ್ಜಿ ಅಂತ ಅನ್ಸುತ್ತೆ ನನಗೆ ಆ ಜಾಗ ಕ್ಲೀನ್ ಆಗಿದ್ರೆ. ಸೊ ಹಾಗಾಗಿ ರಾತ್ರಿನೇ ನಾನು ಈ ರೀತಿ ಕೆಲಸ ಮಾಡ್ಕೊಂತೀನಿ. ಹಾಗೆ ಸುಮಾರು ಜನ ಕೇಳ್ತೀರಾ ಹೇಗೆ ಎಲ್ಲಾದ್ರು ಮ್ಯಾನೇಜ್ ಮಾಡ್ತೀರಾ ಅಂತ. ಈ ರೀತಿ ಮುಂಚೆನೆ ಮಾಡ್ಕೊಂಡ್ರೆ ಸೊ ಆರಾಮಾಗಿ ಎಲ್ಲದನ್ನು ಬೇಗ ಬೇಗ ಮಾಡ್ಬೋದು. ಸೊ ಹೀಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.